ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ತುಂಬಾ ವಿವಾದಾತ್ಮಕವಾಗಿರಲಿದೆ. ಅಧ್ಯಾತ್ಮ ಅಂದ ತಕ್ಷಣ ನಾವು ಕೇವಲ ಸಸ್ಯಾಹಾರದ ಬಗ್ಗೆ ಮಾತನಾಡುತ್ತೇವೆ. ಆದರೆ ಜಗತ್ತಿಗೆ ಅಹಿಂಸೆಯನ್ನು ಬೋಧಿಸಿದ ಗೌತಮ ಬುದ್ಧನು ಮಾಂಸಾಹಾರದ ಬಗ್ಗೆ ಏನು ಹೇಳಿದ್ದ ಗೊತ್ತೇ? ಬುದ್ಧ ಮತ್ತು ಮಾಂಸ ಮಾರುವ ವ್ಯಕ್ತಿಯ ನಡುವೆ ನಡೆದ ಈ ಸಂಭಾಷಣೆ ನಿಮ್ಮ ನಂಬಿಕೆಗಳನ್ನೇ ಅಲುಗಾಡಿಸಬಹುದು. ಬನ್ನಿ, ಬುದ್ಧನ ಆ ಅಚ್ಚರಿಯ ನಿಲುವೇನು ಎಂದು ತಿಳಿಯೋಣ. ಒಮ್ಮೆ ಬುದ್ಧ ತನ್ನ ಶಿಷ್ಯರೊಂದಿಗೆ ಕಾಶಿಯ ಹತ್ತಿರ ವಿಶ್ರಾಂತಿ ಪಡೆಯುತ್ತಿದ್ದಾಗ ಒಬ್ಬ ಪ್ರಾಣಿ ಬಲಿ ನೀಡುವ ಅರ್ಚಕ ಮತ್ತು ಒಬ್ಬ ಮಾಂಸ ಮಾರುವ ವ್ಯಕ್ತಿ ಬುದ್ಧನ ಬಳಿ ಬಂದರು. ಅರ್ಚಕ ಕೇಳಿದ, ಬುದ್ಧನೇ, ದೇವರಿಗೆ ಪ್ರಾಣಿ ಬಲಿ ನೀಡುವುದು ಪುಣ್ಯ ಎಂದು ನಮ್ಮ ಶಾಸ್ತ್ರ ಹೇಳುತ್ತದೆ, ಇದು ಸರಿಯೇ? ಬುದ್ಧ ಶಾಂತವಾಗಿ ಉತ್ತರಿಸಿದರು, ಯಾವುದೋರೊಂದು ಪ್ರಾಣಿಯ ಜೀವ ತೆಗೆಯುವುದರಿಂದ ಸೃಷ್ಟಿಕರ್ತ ಖುಷಿಯಾಗುತ್ತಾನೆ ಎಂದು ನೀನು ಅಂದುಕೊಂಡರೆ ಅದು ನಿನ್ನ ಅಜ್ಞಾನ. ತಂದೆಗೆ ತನ್ನ ಮಕ್ಕಳು ಒಬ್ಬರನ್ನೊಬ್ಬರು ಕೊಲ್ಲುವುದು ಇಷ್ಟವಾಗುತ್ತದೆಯೇ? ಇದನ್ನು ಕೇಳಿದ ಮಾಂಸ ಮಾರುವ ವ್ಯಕ್ತಿ ಹೆದರಿ ಕೇಳಿದ, ಹಾಗಾದರೆ ನಾನು ಮಾಡುತ್ತಿರುವುದು ಪಾಪವೇ? ನಾನು ಮಾಂಸ ಮಾರದಿದ್ದರೆ ನನ್ನ ಕುಟುಂಬ ಹೇಗೆ ಬದುಕಬೇಕು? ಆಗ ಬುದ್ಧ ನೀಡಿದ ಉತ್ತರ ಇಂದಿಗೂ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಬುದ್ಧ ಹೇಳಿದರು, ಒಬ್ಬ ವ್ಯಕ್ತಿ ಸಾಯಲು ಸಿದ್ಧನಿಲ್ಲದ ಪ್ರಾಣಿಯನ್ನು ಕೊಲ್ಲುವುದು ಖಂಡಿತವಾಗಿಯೂ ಹಿಂಸೆ. ಆದರೆ ಅದಕ್ಕಿಂತ ದೊಡ್ಡ ಹಿಂಸೆ ಯಾವುದು ಗೊತ್ತೇ? ಅದು ನಿಮ್ಮ ಮನಸ್ಸಿನ ಒಳಗಿರುವ ಕ್ರೌರ್ಯ. ಕೆಲವರು ಸಸ್ಯಾಹಾರ ತಿಂದು ಮನಸ್ಸಿನಲ್ಲಿ ಹಗೆತನ, ದ್ವೇಷ ಮತ್ತು ಅಸೂಯೆಯನ್ನು ತುಂಬಿಕೊಂಡಿರುತ್ತಾರೆ. ಅವರು ಮಾಂಸಾಹಾರಿಗಳಿಗಿಂತ ಹೆಚ್ಚು ಅಪಾಯಕಾರಿ. ಬುದ್ಧ ಮುಂದುವರಿಸುತ್ತಾ ಒಂದು ಕ್ರಾಂತಿಕಾರಿ ಮಾತು ಹೇಳಿದರು. ಪರಿಶುದ್ಧವಾದ ಮಾಂಸ ಎಂದರೆ ಯಾವುದು ಗೊತ್ತೇ? ಯಾವುದು ನಿಮ್ಮ ಕಣ್ಣು ಮುಂದೆ ಕೊಲ್ಲಲ್ಪಟ್ಟಿಲ್ಲವೋ, ಯಾವುದನ್ನು ನಿಮಗಾಗಿಯೇ ಸಾಯಿಸಲಾಗಿಲ್ಲವೋ ಮತ್ತು ಯಾವುದನ್ನು ನಿಮ್ಮ ಮನಸ್ಸು ಅಹಿಂಸೆಯಿಂದ ಸ್ವೀಕರಿಸುತ್ತದೆಯೋ ಅದು ಆಹಾರವಷ್ಟೇ. ಆದರೆ ಅಹಂಕಾರ ಮತ್ತು ದ್ವೇಷದಿಂದ ಕೂಡಿದ ಮನಸ್ಸಿಗೆ ಅಮೃತ ನೀಡಿದರೂ ಅದು ವಿಷವೇ. ಸ್ನೇಹಿತರೆ, ಬುದ್ಧನ ಈ ಬೋಧನೆ ಮಾಂಸಾಹಾರಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಶುದ್ಧತೆಗೆ ಮಹತ್ವ ನೀಡುತ್ತದೆ. ಆಹಾರಕ್ಕಿಂತ ನಿಮ್ಮ ಆಲೋಚನೆಗಳು ಅಹಿಂಸೆಯಿಂದ ಕೂಡಿರಬೇಕು ಎಂಬುದು ಬುದ್ಧನ ವಾದ. ಕೇವಲ ಆಹಾರ ಬದಲಿಸಿದರೆ ಸಾಲದು, ಗುಣ ಬದಲಾಗಬೇಕು. ಬುದ್ಧನ ಈ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಹಿಂಸೆ ಎಂದರೆ ಕೇವಲ ಪ್ರಾಣಿ ಕೊಲ್ಲದಿರುವುದೇ ಅಥವಾ ಮನಸ್ಸಿನಲ್ಲೂ ಕೆಟ್ಟದನ್ನು ಯೋಚಿಸದಿರುವುದೇ? ಕಮೆಂಟ್ ಮಾಡಿ, ವಿವಾದಕ್ಕೆ ನಿಮ್ಮ ಉತ್ತರ ನೀಡಿ.